ಅದು ನಾವು ತಿಳಿಸ್ದಂಗೆ ಮಿಲೆಟ್ಸಲ್ಲಿ ಪುಷ್ಕಲವಾಗಿದೆ, ಮೆಚ್ಯೂರ್ಡ್ ಫೈಬರ್ ಇದೆ. ಸೊ ಈ ನಾರಿನ ಅಂಶ ಇಲ್ಲದ ಊಟವನ್ನು ನಾವು ಕಳೆದ 40-50 ವರ್ಷದಿಂದ ಎಲ್ಲರೂ ತಿಂತಾ ಇದ್ದಾರೆ. ತುಂಬ ಜನ ಅಂದ್ಕೊಂಡಿದ್ದಾರೆ ತರಕಾರಿ ತಿಂದರೆ ನಾರು ಬರುತ್ತೆ, ಸೊಪ್ಪು ತಿಂದರೆ ನಾರು ಬರುತ್ತೆ, ಹಣ್ಣು ತಿಂದರೆ ನಾರು ಬರುತ್ತೆ ಅಂತ. ಬಟ್ ಅದರಲ್ಲಿರೋ ನಾರಿನ ಅಂಶ ತುಂಬ ಕಡಿಮೆ, ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ. ಈಗ ಸೊಪ್ಪು 1 kg ನೀವು ತಿಂದರೆ ನಿಮಗೆ ಸಿಗೋದು ಪದಾರ್ಥ ಹತ್ರ 30 ಗ್ರಾಮ್ಗಿಂತ ಜಾಸ್ತಿ ಸಿಗಲ್ಲ. ಎಲ್ಲ ನೀರು. 1 kg ನೀವು ಸೊಪ್ಪು ತಗೊಳ್ರಿ, ಕೊತ್ತಂಬರಿ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು, ಮೇಥಿ ಸೊಪ್ಪು ಒಣಗಿಸ್ರಿ, ಸಿಗೋದಿಷ್ಟೇ. 30 ಗ್ರಾಮ್ಗಿಂತ. ಅದೇ ನೀವು ಹಣ್ಣು ತಗೊಳ್ರಿ, ದ್ರಾಕ್ಷಿ 1 kg ಒಣಗಿಸಿದ್ರೆ ಎಷ್ಟು ಸಿಗುತ್ತೆ? ನಿಮ್ಗೆ 60 ಗ್ರಾಮ್ ಸಿಗುತ್ತೆ ಮ್ಯಾಕ್ಸಿಮಮ್. ಕರೆಕ್ಟ್. ಅಂದರೆ ನೀವು ಅದರಲ್ಲಿ ನಾರಂಶ ಎಷ್ಟಿದೆ? 2% 3% ಇರುತ್ತೆ. ಅಂದರೆ ನಿಮಗೆ ನಾರು ಬೇಕಾಗಿದ್ದು ದಟ್ಟು ಇವೆಲ್ಲ ಇಮ್ಮೆಚ್ಯೂರ್ಡ್ ಫೈಬರ್ ಅಂತಾರೆ, ಅರೋಮ್ಯಾಟಿಕ್ ಫೈಬರ್ ಇರೋದಿಲ್ಲ ಅದರಲ್ಲಿ. ಸೊ ಕಾರ್ಬೋಹೈಡ್ರೇಟ್ ಫೈಬರ್ ಆಗಿ ಪರಿವರ್ತನೆ ಆಗಿರುತ್ತೆ. ಸೊ ಇವು ತುಂಬ ನ್ಯೂನತೆಗಳು. ಓಕೆ, ಈಗ ಹೇಳಿ ಡಾಕ್ಟರ್, ನೀವು ಬೆಳಗಿಂದ ಸಂಜೆವರೆಗೆ ಎದ್ದಾಗಿಂದ ಮಲ್ಗೋವರೆಗೆ ಏನು ತಿಂತೀರಾ, ಕುಡಿತೀರಾ ಅಂತ? ವೆರಿ ಕ್ಯೂರಿಯಸ್ ಟು ನೋ ದಟ್. ನಾನು ಮೂಲಭೂತವಾಗಿ ನನ್ನ ಊಟ ಯಾವಾಗಲೂ ಮಿಲ್ಲೆಟ್ಟೇ ಇರುತ್ತೆ. ಅಂದರೆ ನವಣೆ, ಸಾಮೆ, ಕೊರ್ಲೆ, ಊದಲು, ಆರ್ಕ. ಅವಾಗ ನಾವು ಜೋಳ, ರಾಗಿ, ಸಜ್ಜೆನೂ ತಿಂತೀವಿ. ಬಟ್ ಅದು ತುಂಬ ಕಮ್ಮಿ. ವಾರಕ್ಕೆ 1 ಊಟ ಇರ್ಬೋದು. ಅಂದರೆ ರಾಗಿ ಮುದ್ದೆ 1 ಸತಿ. ಇನ್ಫ್ಯಾಕ್ಟ್ ಒಂದೊಂದು ಸತಿ 1 ತಿಂಗಳಲ್ಲೂ ತಿನ್ನೋದಿಲ್ಲ. ಯಾಕಂದರೆ ಈ 5 ಧಾನ್ಯ ಇದೆಯಲ್ಲ, ಇದರಿಂದಾನೇ ಮುದ್ದೆ ಮಾಡ್ಕೋತೀವಿ, ಇದರಿಂದಾನೇ ರೊಟ್ಟಿ ಮಾಡ್ತೀವಿ. ಈಗ ಬೆಳಗ್ಗೆ ನಾವು ಸಿರಿಧಾನ್ಯದ್ದು ಚಪಾತಿ ಮಾಡಿಕೊಂಡು ತಿಂದು. ಐ ವಾಸ್ ಅಬೌಟ್ ಟು ಆಸ್ಕ್ ಯು, ತಿಂಡಿ ಕಾನ್ಸೆಪ್ಟ್ ಇದೆಯಾ ಅಥವಾ ಬರೀ 2 ಹೊತ್ತು ಊಟ? ಎಲ್ಲಾನು ಮಾಡ್ಕೊಂಡು ತಿಂತೀವಿ. ನಾನು ಯಾಕೆ ನೀವು ಏನು ತಿಂತೀರಾ ಕೇಳಿದೆ ಅಂದರೆ, ಸಿರಿಧಾನ್ಯಗಳನ್ನ ಬಳಸಿ ಒಂದು ಆಪ್ಷನಲ್ ಇಷ್ಟನ್ನೇ ಮಾಡಕ್ ಸಾಧ್ಯ. ನಾನು ಇಡ್ಲಿ ತಿನ್ಬೇಕಂದ್ರೆ ಅದಕ್ಕೆ ಅಕ್ಕಿ ಮತ್ತೆ ಉದ್ದಿನ ಬೇಳೆ ಹಾಕ್ಲೇಬೇಕು ಅನ್ನುವ ಪರಿಸ್ಥಿತಿಯಲ್ಲಿ. ಎಕ್ಸಾಕ್ಟ್ಲಿ. ಬಿಳಿ ಅಕ್ಕಿ, ಅದೇ ಭತ್ತದ ಅಕ್ಕಿ, ಗೋಧಿ ಹಿಟ್ಟು ನಿಮ್ಮ ಮನೆಗೆ ಬರಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಈ ಭೂಮಿ ಮೇಲೆ ಬೇಕಾಗೇ ಇಲ್ಲ. ಹದದಲ್ಲಿ ನಡೆಯುವಾಗ ನಿಮಗೆ ರೋಗ ಅನ್ನುವ ಅಂಶ ದೇಹದಲ್ಲಿ ಉತ್ಪಾದನೆ ಆಗದೇ ಇರೋದಂಗೆ ನೋಡ್ಕೊಳ್ಳುತ್ತೆ. ಮತ್ತು ಏನಾದರೂ ಆಗಿದ್ರೆ ಅದನ್ನು ಶುದ್ಧ ಮಾಡೋ ಒಂದು ಪ್ರಕ್ರಿಯೆ ಸತತವಾಗಿ ನಡೆಯುತ್ತೆ. ನೀವು ಈ ಸಿರಿಧಾನ್ಯಗಳ ಊಟ ನಿಮ್ಮ ಜೀವನದಲ್ಲಿ ರೂಢಿಸಿಕೊಂಡಾಗ.